ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಸ್ನೇಹಿತರೆ, ಇವತ್ತು ನಾವು ಅಧ್ಯಾಯ ಸಂಖ್ಯೆ 4ರಲ್ಲಿ ಬರುವಂಥ ಒಂದು 5 ಅಂಕದ ಪ್ರಶ್ನೆಯನ್ನು ಇವತ್ತು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ. ಇಲ್ಲಿ ಡೇಟಾಸ್ಗಳನ್ನು ಸ್ವಲ್ಪ ಚೇಂಜಸ್ಗಳಾಗುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನಿಮಗೆ ಗೊತ್ತಿರಲಿ, 2 ಡೇಟಾಸ್ಗಳನ್ನು ತೊಗೊಂಡು ನಿಮಗೆ ಅದನ್ನು ಅರ್ಥ ಮಾಡಿಸಲು ಪ್ರಯತ್ನ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಯಾರೆಲ್ಲ ನೀವು ಸೆಕೆಂಡ್ ಇಯರ್ ಇರ್ಬೋದು, ಫಸ್ಟ್ ಇಯರ್ ಇರ್ಬೋದು, ವಿದ್ಯಾರ್ಥಿಗಳು ಕಾಮರ್ಸ್ ವಿದ್ಯಾರ್ಥಿಗಳೇ ಇರ್ಬೋದು, ಆರ್ಟ್ಸ್ ವಿದ್ಯಾರ್ಥಿಗಳಾಗಿರ್ಬೋದು, ನಿಮ್ಗೆ ಯಾವುದೇ ರೀತಿಯಾದಂಥ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಯಾವುದೇ ವಿಷಯವನ್ನು ನಿಮಗೆ ಏನಾದರೂ ಗೊಂದಲ ಇದ್ದರೆ, ನಿಮ್ಗೆ ಏನಾದರೂ ಕನ್ಫ್ಯೂಸ್ ಇದ್ದರೆ ದಯವಿಟ್ಟು ನನಗೆ ಮೆಸೇಜ್ ಮಾಡಿ. ಯೂಟ್ಯೂಬ್ ಚಾನಲ್ ಮುಖಾಂತರ ನೀವು ನೋಡಿರಿ. ಅಲ್ಲಿ ಏನಾದರೂ ಅನಿಸಿದರೆ ನಿಮಗೆ ಕಮೆಂಟ್ ಮಾಡಿ. ಆವಾಗ ನಾನೇನು ಮಾಡ್ತಾ ಇದ್ದೀನಿ, ಮತ್ತು ನಿಮಗೆ ಬೇರೆ ಒಂದು ವಿಡಿಯೋನಲ್ಲಿ ಅದನ್ನು ಕ್ಲಿಯರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ಈ ಒಂದು ಪ್ರಶ್ನೆ ನೋಡಿ ಯಾವ ಥರವಾಗಿ ಕೇಳ್ಬೋದು ಅಂತ. ಅದನ್ನು ನಿಮ್ಗೆ ಗೊತ್ತಾಯ್ತಂದ್ರೆ ನೀವು ಆರಾಮಾಗಿ ಅದನ್ನು ಬರಿಬೋದು. ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿರುವ ಪ್ರತಿ ಘಟಕದ ಒಂದು ಸರಕಿನ ಪ್ರತಿ ಘಟಕದ ಮಾರುಕಟ್ಟೆ ಬೆಲೆಯು ₹10 ಇದ್ದಾಗ ಅಂತ. ಇದು 10 ಅಂತಿದೆ. 10 ಇದ್ದಿದ್ದೂ ಮಾಡೋಣ ಮತ್ತು ಇನ್ನೊಂದನ್ನು ತೊಗೊಂಡು ಮಾಡೋಣ. ಓಕೆ, 10 ಇದ್ದಾಗ ಒಟ್ಟು ಆದಾಯ, ಸೀಮಾಂತ ಆದಾಯ ಮತ್ತು ಸರಾಸರಿ ಆದಾಯಗಳ ಒಂದು ಅನುಸೂಚಿಗಳನ್ನು ಕಂಡುಹಿಡಿಯಿರಿ ಅಥವಾ ಪಟ್ಟಿ ಮಾಡಿರಿ, ಲೆಕ್ಕ ಹಾಕಿರಿ ಅಂತ ಈ ಥರ ಕೇಳ್ತಾನೆ. ಒಂದು ಕಡೆ ನಿಮ್ಗೆ ಏನು ಮಾಡಿರ್ತಾನೆ, ಕ್ವಾಂಟಿಟಿ ಸೋಲ್ಡ್ ಅಂತ ಕೊಟ್ಟಿರ್ತಾನೆ. ಕ್ವಾಂಟಿಟಿ ಅಂದರೆ ಪ್ರಮಾಣಗಳು ಅಂತ. ಹೌದಾ, ಘಟಕದ ಪ್ರಮಾಣಗಳು 0, 1, 2, 3, 4, 5, 6 ಅಂತ. ಆಮೇಲೆ TR, MR ಮತ್ತು AR ಅಂತ ಈ ಥರ. ಹಾಗಾದರೆ ಬನ್ನಿ ನಾವು ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ಇದ್ರ ಮೇಲೆ ಒಂದು ಲಾಸ್ಟಲ್ಲಿ ವಿಡಿಯೋ ಮಾಡಿದ್ದಿದೆ, ಬಟ್ ಆದರೂ ಕೂಡ ಏನಂತಂದರೆ 2 ಡೇಟಾಸ್ಗಳನ್ನು ತೊಗೊಂಡು ಇವತ್ತು ಮಾಡ್ತೀನಿ ಸ್ನೇಹಿತರೆ. ನನ್ನ ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತಿದೆ, ಎಕನಾಮಿಕ್ಸ್ ರವಿ 1776 ಅಂತ. ಓಕೆ, ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ರಿ ಸಬ್ಸ್ಕ್ರೈಬರ್ ಆಗಿರಿ, ಎಲ್ಲರಿಗೂ ಕೂಡ ಅದನ್ನು ಶೇರ್ ಮಾಡಿ ಸ್ನೇಹಿತರೆ. ಇವಾಗ ₹10 ಇದ್ದಿದ್ದನ್ನು ನಾವು ಮಾಡಿಕೊಂಡು ಆನಂತರ ಬೇರೆ ಡೇಟಾಸನ್ನು ತೊಗೊಳ್ಳೋಣ ಸ್ನೇಹಿತರೆ. ಆವಾಗ ನಿಮಗೊಂದು ಐಡಿಯಾ ಬರುತ್ತೆ. ₹10 ಅಂತಂದಾಗ ಮಾರುಕಟ್ಟೆ ಬೆಲೆ ಎಷ್ಟಿದೆ ಅಂತ ಇಲ್ಲಿ ನೋಡಿ. ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ಅಂತ ನಿಮಗೆ ಗೊತ್ತಿರಲಿ, ₹10 ಇದೆ. ಹೌದಾ, ಆಮೇಲೆ ಇಲ್ಲಿ ನಮಗೆ ಕಂಡುಹಿಡಿಬೇಕಾಗಿರೋದು ಕ್ವಾಂಟಿಟೀಸ್ಗಳಿದೆ. ಆಲ್ರೆಡಿ ಕ್ವಾಂಟಿಟೀಸ್ ಎಲ್ಲ ಕೊಟ್ಟಿರ್ತಾನೆ 0 ಅಂತ. ಈಗ ನಮಗೆ ಕಂಡುಹಿಡಿಬೇಕಾಗಿದ್ದು ಯಾವುದು ಅಂದರೆ TR ಅಂತ ಅಂದ್ಕೊಳ್ಳಿ. TR ಇಲ್ಲಿ TR ಆಗಬೇಕಾದ್ರೆ P × Q ಮಾಡಬೇಕು ನಮಗೆ, ಪ್ರೈಸ್ ಇಂಟು ಕ್ವಾಂಟಿಟಿ ಅಂತ. P ಪ್ರೈಸ್ ಮಾರುಕಟ್ಟೆ 10 ಇದೆ, ಕ್ವಾಂಟಿಟಿ 0 ಇದೆ, = ಎಷ್ಟಾಗುತ್ತೆ ಹೇಳಿ? ಎಸ್, 0. ಮೊದಲನೇದು ಏನು ಬರುತ್ತೆ? 0 ಬರುತ್ತೆ. ಹಾಗಾಗಿ ಮೊದಲನೇದು ಏನಾಗುತ್ತೆ? 0 ಅಂತ ಬರಿತೀವಿ. ಓಕೆ, ಸರಿನಾ? ಎಸ್. ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ, ಅದೇ ರೀತಿ ಎರಡನೇ ಒಂದು ಪಾಯಿಂಟನ್ನು ತಗೊಂಡಾಗ ಇಲ್ಲಿ ಏನಾಗುತ್ತೆ ಅಂತ. ಇವಾಗ ನೋಡಿ, ಎರಡನೇ ಕ್ವಾಂಟಿಟಿನ ಏನು ಮಾಡ್ತಾ ಇದ್ದೇನೆ ಅಂದರೆ, P ₹10 ಇದೆ, ಕ್ವಾಂಟಿಟಿ 1 ಇದೆ, = 10 ಆಗುತ್ತೆ, ನೆನಪಿರಲಿ. ನೆಕ್ಸ್ಟ್ 10 ಇದೆ ಇಂಟು 2 ಇದೆ. 2 ಅಂದರೆ ಏನು ರೀ? ಕ್ವಾಂಟಿಟಿ. ಇಲ್ಲಿ 20 ಆಗುತ್ತೆ. ನೆಕ್ಸ್ಟ್ 10 ಇದೆ, 3 ಇಂಟು 3 ಮಾಡಿ. = 30. ಈ ಥರ ಮಾಡ್ಕೊಂಡು ಹೋಗ್ಬೋದು. ನೀವು ಮಾಡ್ಕೊಂಡು ಹೋಗ್ಬೋದಾ? ಖಂಡಿತ ಎಸ್, ಹೌದು. ನೆಕ್ಸ್ಟ್ ನೋಡಿ, ಇಲ್ಲಿ 10 ಇದೆ, ನೆಕ್ಸ್ಟ್ 4 ಇದೆ, 40 ಆಗುತ್ತೆ. 10 × 40, 10 × 4 40. ನೆಕ್ಸ್ಟ್ 10 ಇದೆ, ನೆಕ್ಸ್ಟ್ 5 ಇದೆ. ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ 50 ಆಗುತ್ತೆ, 50 ಆಗುತ್ತೆ. ನೆಕ್ಸ್ಟ್ 10 ಇದೆ, ಲಾಸ್ಟ್ 6, = 60. ಇದು TR ಕಾಲಮ್. ಹೌದಾ, ಈ TR ಕಾಲಮ್ನಲ್ಲಿ ಇವೆಲ್ಲನೂ ಕೂಡ ನೀವು ಡೇಟಾಸ್ಗಳನ್ನು ಮಾಡ್ಕೋಬೋದು ಸ್ನೇಹಿತರೆ. ನೆಕ್ಸ್ಟ್ ಅದೇ ರೀತಿ MR ಅಂತ ನಾವು ತಗೊಂಡಾಗ ಏನಾಗುತ್ತೆ ನೋಡಿ. MR TRN ಮೈನಸ್, ನೆನಪಿರಲಿ ನಿಮಗೆ, TRN-1 ಅಂತ ಆಗುತ್ತೆ. ಹೌದಾ, ಈ ಫಾರ್ಮುಲಾ ನಿಮಗೆ ತುಂಬ ದೊಡ್ಡದು ಅನ್ನಿಸ್ತಾ ಇದೆ, ಬಟ್ ಇರಲಿ, ಏನು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. TRN ಅಂದರೆ ಎಟ್ ಪ್ರೆಸೆಂಟ್ ಅಂತ ಅಂದ್ಕೊಳ್ಳಿ, N-1 ಅಂದರೆ ಬಿಫೋರ್ ನಂಬರ್ ಅಂತ. ಹೌದಾ, ಇವಾಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ 0 ಫಸ್ಟ್ ಬಂದಿದೆ. N ಅಂದರೆ ಏನು? 0. ಸರಿನಾ? 0 ಇದೆ. ಬಿಫೋರ್ ನಂಬರ್ ಏನಿದೆ? ಬಿಫೋರ್ ನಂಬರ್ ಏನಿದೆ? ಅದಕ್ಕಿಂತ ಬಿಫೋರ್ ನಂಬರ್ ಏನು ಇಲ್ಲ ಅಂದರೆ 0 ಇರ್ತದೆ ಅಂತ ಹೇಳಿದ್ದೀನಿ. 0 - 0 0, ಫಸ್ಟ್ 1 0 ಬಂತು. ನೆಕ್ಸ್ಟ್ ಏನಾಗುತ್ತೆ? ಸೆಕೆಂಡ್ ಏನಿತ್ತು? 10 ಇತ್ತು. ನೆಕ್ಸ್ಟ್ ಅದಕ್ಕಿಂತ ಬಿಫೋರ್ ನಂಬರ್ 0, ಅವಾಗ 10 ಬಂತು. ನೆಕ್ಸ್ಟ್ ಏನಿತ್ತು? 20 ಇತ್ತು, -10 = 10. ನೋಡಿ ವಿದ್ಯಾರ್ಥಿಗಳೇ ಹೇಗೆ ಬರ್ತಾ ಇದೆ ಅಂತ. ಹೌದಾ, ನೆಕ್ಸ್ಟ್ ಏನಿದೆ? 30 ಇದೆ. ನೆಕ್ಸ್ಟ್ ಏನಿದೆ ಸ್ನೇಹಿತರೆ? 30 ಇದೆ ಅಂತ ಅಂದ್ಕೊಳ್ಳೋಣ. ಹೌದಾ, 30 ಯಾವುದು? ಕ್ವಾಂಟಿಟಿ 3. ಫಸ್ಟ್ ಕ್ವಾಂಟಿಟಿ ತೊಗೋಬಾರ್ದಲ್ಲ, ಮಾರ್ಕೆಟ್ 10. 10 ಕ್ವಾಂಟಿಟಿ 3, ಎಷ್ಟು? 30. ನೆಕ್ಸ್ಟ್ 10 × 4 = 40. ಯಾವುದು?
ಸಾರಿ ಇದು ಟಿ ಆರ್ ಮಾಡ್ತಾಯಿದ್ದೀನಿ, n-1 ಮಾಡಬೇಕಲ್ಲ, ಎಮ್. ಸೊ ಈಗ 30 ಇದೆ ಅಂತ ತಿಳ್ಕೊಳ್ರಿ. ಸೊ 30 ಬಿಫೋರ್ ನಂಬರ್ 20, ಸೊ ನೆಕ್ಸ್ಟ್ 10 ಬಂತು. ನೆಕ್ಸ್ಟ್ 40 ಮೈನಸ್ 30, ಸೊ ಈಕ್ವಲ್ ಟು 10. ನೋಡಿರಿ ಎಲ್ಲ ಕಡೆ 10 ಬರುತ್ತೆ. 50 ಮೈನಸ್ ಎಸ್ ಹೇಳಿ 40 ಈಕ್ವಲ್ ಟು 10 ಹೌದಾ, ಈ ಥರ. ಸೊ ಲಾಸ್ಟ್ ಒನ್ 60 ಅದ. ಓಕೆ, ನೆಕ್ಸ್ಟ್ 60 ಮೈನಸ್ 50 ಈಕ್ವಲ್ ಟು 10. ಇದು ಏನಾಗ್ತಾ ಇದೆ ಅಂದರೆ ಯಾವುದು ಎಮ್ ಆರ್ ಕಾಲಮ್, ನೆನಪಿರ್ಲಿ ನಿಮಗೆ. ಇದೇ ಥರ ಸೊ ಎ ಆರ್ ಮಾಡಬೇಕಾದ್ರೆ ಫಾರ್ಮುಲಾ ಇದೆ, ಎ ಆರ್ ಈಕ್ವಲ್ ಟು ನೆನಪಿರಲಿ ಟಿ ಆರ್ ಡಿವೈಡೆಡ್ ಬೈ ಕ್ಯೂ ಅಂತ ಕ್ವಾಂಟಿಟಿ, ಹೌದಾ. ಸೊ ಈಗ ಒಟ್ಟು ಆದಾಯ ಫಸ್ಟಿಗೆ ಎಷ್ಟು ಬಂದಿತ್ತು, 0 ಬಂದಿತ್ತು. ಸೊ ಕ್ವಾಂಟಿಟಿನೂ ಕೂಡ 0 ಇತ್ತು, 0/0 ನೆನಪಿರಲಿ. ನೆಕ್ಸ್ಟ್ ಏನಿತ್ತು, 10 ಇದೆ. ಸೊ ನೆಕ್ಸ್ಟ್ ನೋಡಿ 10 ಇದೆ, ಇಲ್ಲಿ ಮಾಡ್ತಾ ಬರ್ತಾ ಇದ್ದೀನಿ, ಇಲ್ಲಿದೆ ನೋಡಿ ಎಲ್ಲನೂ, ಹೌದಾ. ಸೊ ಈ ಥರ, ಸೊ ಎಲ್ಲನೂ ಕೂಡ 10. ಈ ಬಗ್ಗೆ ಇದು ಹೆಂಗೆ ಬರುತ್ತೆ, ಸೆಕೆಂಡ್ ಒನ್ ಕಾಲಮ್ದು ಲಾಸ್ಟ್ ಒನ್ ಗೊತ್ತಾಗಿಲ್ಲಲ್ಲ ಭಾಳಷ್ಟು ಜನಕ್ಕೆ. ಇಲ್ಲಿ ನೋಡಿ, ಸೊ 10 ಇದೆ, ಹೌದಾ, ಡಿವೈಡೆಡ್ ಬೈ 1. ಸೊ ಅವಾಗ 1 1 1 10 ಬಂತ ಇದು. ನೆಕ್ಸ್ಟ್ ಏನಾದ ನೋಡಿರಿ, ಸೊ ನೆಕ್ಸ್ಟ್ 20 ಇದೆ. ಸೊ 20 ಡಿವೈಡ್ ಬೈ 2. ಸೊ 2 1 2 10. ಸೊ ಇಲ್ಲಿ 10 ಬಂತ, ಈ ಥರ. ಸೊ ನೆಕ್ಸ್ಟ್ 30ಇಂದ 3ಇಂದ ಡಿವೈಡ್ ಮಾಡಿರಿ, ಅಲ್ಲಿ 10 ಬರುತ್ತೆ. 40ಇಂದ 4ಇಂದ ಡಿವೈಡ್ ಮಾಡಿ, ಮತ್ತೆ ಅಲ್ಲಿ 10 ಬರುತ್ತೆ. ಸೊ 50ಗೆ 5ಇಂದ ಡಿವೈಡ್ ಮಾಡಿ, ಅಲ್ಲೂ ಕೂಡ 5 ಬರುತ್ತೆ, ಸಾರಿ 10 ಬರುತ್ತೆ. 60ಗೆ 6ಇಂದ ಡಿವೈಡ್ ಮಾಡಿ ವಿದ್ಯಾರ್ಥಿಗಳೇ. ಅದಾದ ನಂತರ ಕಂಪಲ್ಸರಿ ನೀವು ಫಾರ್ಮುಲಾ ಬರೀಲೇಬೇಕು, ಹೌದಾ. ಸೊ ಸರಳವಾಗಿದೆ. ಟಿ ಆರ್ ಅಂದ್ರೇನು, ಒಟ್ಟು ಆದಾಯ ಆಗಬೇಕು ಅಂದರೆ ಏನು ಬೇಕು ನಿಮ್ಗೆ, ಬೆಲೆ ಮತ್ತು ಕ್ವಾಂಟಿಟಿ ಇರಬೇಕು. ಬೆಲೆ ಮತ್ತು ಪ್ರಮಾಣ ಇವೆರಡೂ ಗುಣಿಸ್ಬೇಕಾ, ಅವಾಗ ನಿಮ್ಗೆ ಟಿ ಆರ್ ಸಿಗುತ್ತೆ. ಸೊ ಎಮ್ ಆರ್ ಸಿಗಬೇಕಂದ್ರೆ ಏನು, ಸೀಮಾಂತ ವರಮಾನ ಅಂತ ಅಥವಾ ಆದಾಯ ಅಂತ ಕರಿತಾ ಇದ್ದೀವಿ. ಟಿ ಆರ್ ಎನ್ ಮೈನಸ್ 1 ಅಂತ. ನೆಕ್ಸ್ಟ್ ಎ ಆರ್ ಅಂತಂದರೆ ಸರಾಸರಿ ಆದಾಯ, ಇದು ಟಿ ಆರ್ ಭಾಗಿಲೆ ಕ್ಯೂ ಅಂತ, ಈ ಥರ. ಸೊ ಇವಾಗ ನಮಗೆ ಒಂದು ವೇಳೆ ಸೊ 20 ರೂಪಾಯಿ ಇಟ್ಕೊಂಡು ನಾವು ಮಾಡೋಣ ಟಿ ಆರ್, ಹೌದಾ. ಸೊ ಆಲ್ರೆಡಿ 20 ರೂಪಾಯಿ ಅಂತಂದರೆ ಮೊದಲಿಂದು ಪಿ ಎನ್ ಅದ 20 ಅದ. ಸೊ ನೆಕ್ಸ್ಟ್ ಕ್ವಾಂಟಿಟಿ 0 ಈಕ್ವಲ್ ಟು 0 ಆಗುತ್ತೆ. ಸೊ ನೆಕ್ಸ್ಟ್ 20 ಇಂಟು 1 ಮಾಡಿರಿ 20 ಆಗುತ್ತಾ. ನೆಕ್ಸ್ಟ್ 20 ಇಂಟು 2 ಮಾಡಿರಿ 40 ಆಗುತ್ತಾ ರೀ, ಎಸ್. ನೆಕ್ಸ್ಟ್ ರೀ 20 ಇಂಟು ಸೊ 3 ಮಾಡಿರಿ 60 ಆಗುತ್ತಾ. ಸೊ ನೆಕ್ಸ್ಟ್ 20 ಇಂಟು 4 ಮಾಡಿರಿ 80 ಆಗುತ್ತಾ ಇಲ್ರಿ, ನೋಡಿರಿ. ನೆಕ್ಸ್ಟ್ 20 ಮಾಡಿರಿ, 20 ಇಂಟು 5 ಮಾಡಿರಿ 100 ಆಗುತ್ತಾ. ಓಕೆ, ನೆಕ್ಸ್ಟ್ 20 ಇಂಟು ಲಾಸ್ಟ್ 6 112 ಅಂದರೆ 120, ಕರೆಕ್ಟಾ. ಸೊ ಇಲ್ಲಿ 120 ಆಗುತ್ತೆ. ಸೊ ಇದು ಈ ಥರ ಒಂದು ಟಿ ಆರ್ ಅಂದರೆ 20 ರೂಪಾಯಿ ಇದ್ದಾಗ ಈ ಥರ, 30 ಇದ್ದೂ ಅದೇ ಥರ ಸೇಮ್ ಫಾರ್ಮುಲಾ ಹಾಕಿ ಸೇಮ್ ಮಾಡೋದು. ಈಗ ಇದನ್ನೇ ಎಮ್ ಆರ್ ಮಾಡಬೇಕು ಅಂದರೆ ಏನು ರೀ, ಆಲ್ರೆಡಿ ನಿಮ್ಗೆ ಗೊತ್ತಿದೆ 0 ಇದೆ ಬಿಫೋರ್ ನಂಬರ್, 0 - 0 ಇದು ಫಸ್ಟಿಗೆ ಹೊತ್ತು 0 ಬರುತ್ತೆ. ನೆಕ್ಸ್ಟ್ ಏನಿತ್ತು ರೀ, 20 ವ್ಯತ್ಯಾಸ ಇತ್ತು, 20 ಬಿಫೋರ್ ನಂಬರ್ 0 ಇತ್ತು, 20 ಬಂತು, ಹೌದಾ. ಸೊ ಅದಕ್ಕಿಂತ ಬಿಫೋರ್ ನಂಬರ್ 40 ಇತ್ತು. ಸೊ ಅದಕ್ಕಿಂತ ಬಿಫೋರ್ ನಂಬರ್, ಸೊ ಅದಾದ ನಂತರ ಏನಿತ್ತು 20 ಇತ್ತು, ಹಾಗಾಗಿ 20 ನೋಡಿ ಎಲ್ಲ ಕಡೆ. ಮೊದಲೆಲ್ಲ 10 ಬರ್ತಾಯಿತ್ತು, ಈಗ 10 ಬದಲಿ 20 ಅಂತ ಬರುತ್ತೆ, ಹೌದಾ. ಇಷ್ಟೇ ವ್ಯತ್ಯಾಸ ಇರೋದು ನೋಡಿ ನೀವು ವಿದ್ಯಾರ್ಥಿಗಳೇ. ಸೊ ಅದೇ ಥರ. ಸೊ ಅದನ್ನೇ ಇಲ್ಲಿ ನಿಮ್ಗೆ ಏನದ ಅಂದರೆ ಟೇಬಲ್ಸ್ ನೋಡ್ಕೋರಿ. ಸೊ ಯಾಕಂದರೆ ಅಲ್ಲಿ 10 ಇಂಟು 20 10 ಇಂಟು 1 ಮಾಡಿದ್ರೆ 10 ಆಗ್ತಿತ್ತು, ಇಲ್ಲಿ 20 ಇಂಟು 1 ಮಾಡಿದ್ರೆ 20 ಆಗುತ್ತೆ, ಅಷ್ಟೇ ವ್ಯತ್ಯಾಸ. ಸೊ ನೋಡ್ರಿ ಎಲ್ಲ ಕಡೆ. ಸೊ ಅದಕ್ಕೆ ಯಾವುದೇ ಡೇಟಾಸ್ ಕೊಟ್ಟರು ಕೂಡ ನಾವೇನು ಮಾಡಬಾರ್ದು, ಸೊ ಹೆದರ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ವಿದ್ಯಾರ್ಥಿಗಳೇ, ಹೌದಾ. ನಮಗೇನು ಗೊತ್ತಾಗಬೇಕು ಅಂದರೆ ಒಂದು ಫಾರ್ಮುಲಾ, ಈ ಫಾರ್ಮುಲಾವನ್ನು ನೀವು ನೆನಪಿಟ್ಕೊಂಡ್ರೆ ಸೊ ನಿಮ್ಗೆ ಏನಾಗುತ್ತೆ ಅಂತಂದರೆ ಸೊ ಇಡೀ ಎಕ್ಸಾಮನ್ನು ಚೆನ್ನಾಗಿ ನೀವು ಬರಿಬೋದು ವಿದ್ಯಾರ್ಥಿಗಳೇ. ಇವು 3 ಫಾರ್ಮುಲಾಸ್ ಇದೆ. ಬಟ್ ಇದರಲ್ಲಿ ನಿಮಗೆ ಜಾಸ್ತಿ ಏನಂತಂದರೆ ಸೊ ಎಮ್ ಆರ್ದು ಫಾರ್ಮುಲಾ ಸ್ವಲ್ಪ ಬೇರೆಯೇ ಬಳಸ್ತೀವಿ ನಾವು, ಹೌದಾ. ಏನು ಬಳಸ್ತೀವಿ ಹೇಳಿ ನೋಡಮ್, ಎಸ್. ಸೊ ಇಲ್ಲಿದೆ ನೋಡಿರಿ, ಈ ಫಾರ್ಮುಲಾ ಏನು ಬಳಸ್ತೀವಿ ಗೊತ್ತಾ. ಸೊ ಇಲ್ಲಿ ಎಮ್ ಆರ್ ಈಕ್ವಲ್ ಟು, ಸಾರಿ ಒಂದು ನಿಮಿಷ, ಈಗ ರೀ ಎಮ್ ಆರ್ ಸೊ ಈಕ್ವಲ್ ಟು ಡೆಲ್ಟಾ ಟಿ ಆರ್ ನೆಕ್ಸ್ಟ್ ಡಿವೈಡೆಡ್ ಬೈ ಡೆಲ್ಟಾ ಕ್ಯೂ ಅಂತ ಬಳಸ್ತೀವಿ, ಇದೂ ಇದೆ. ಸೊ ಇದು ಏನಂದರೆ ಅಪ್ಲೈಡ್ ಆಗಿರುತ್ತೆ, ಸ್ವಲ್ಪ ಏನಾಗುತ್ತೆ ಅಂದರೆ ಗೊಂದಲ ಆಗ್ಬೋದು ಅಂತೇಳಿ ನಾವು ಇದನ್ನು ಬಳಸಲ್ಲ, ಹೌದಾ. ಸೊ ಡೈರೆಕ್ಟ್ ಅದನ್ನೇ n-1 ಅಂದರೆ ಈಸಿ ಆಗುತ್ತೆ ಅಂತ ಅದನ್ನೇ ಹೇಳ್ತೀವಿ. ಬಟ್ ಎಮ್ ಆರ್ದು ಏನಾಗುತ್ತೆ ಅಂದರೆ ಎಲ್ಲಿ ಬರುತ್ತೆ ಅಂದರೆ 1 ಮಾರ್ಕ್ಸಿಗೆ ಬರುತ್ತೆ ವಿದ್ಯಾರ್ಥಿಗಳೇ. ಎಲ್ಲಿ ಮ್ಯಾಚ್ ದಿ ಫಾಲೋವಿಂಗ್ ಒಳಗೆ ಒಂದು ಕಡೆ ಎಮ್ ಆರ್ ಈಕ್ವಲ್ ಟು ಅಂತ ಕೊಟ್ಟಿರ್ತಾನೆ, ಸೊ ಇನ್ನೊಂದು ಕಡೆ ಯಾವುದೋ ಬಿ ಸೆಕ್ಷನ್ ಒಳಗೆ ಕೆಳಗಾದರೂ ಕೊಡ್ಬೋದು, ಇಲ್ಲ ಫಸ್ಟಿಗೆ ಕೊಡ್ಬೋದು. ಅವ ಏನು ಮಾಡ್ತಾನೆ, ಡೆಲ್ಟಾ ಟಿ ಆರ್ ಡಿವೈಡ್ ಬೈ ಡೆಲ್ಟಾ ಕ್ಯೂ ಅಂತ ಕೊಟ್ಟಿರ್ತಾನೆ. ಅದನ್ನು ನೀವು ಏನು ಮಾಡಬೇಕು, ಮ್ಯಾಚ್ ಮಾಡಬೇಕು.
ಇನ್ನೊಂದು ನೀವು ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ, ದಯವಿಟ್ಟು ಎಲ್ಲರೂ ಏನು ಮಾಡ್ತಾಯಿದ್ರಿ, ಸೊ ಡೈರೆಕ್ಟ್ ಮ್ಯಾಚ್ ದಿ ಫಾಲೋವಿಂಗ್ದಾಗ ಆನ್ಸರ್ ಮಾಡ್ತೀರಿ. ಡೈರೆಕ್ಟ್ ಆನ್ಸರೇ ಬರೀತೀರಿ. ರೋಮನ್ ಥರ್ಡ್ ಬೀಟ್ ಇರ್ತದಲ್ಲ, ಆ ಥರ್ಡ್ ಬೀಟ್ ಒಳಗೆ ಕ್ವಶನ್ ನಂಬರ್ ಏನು ಇರ್ತದೆ 11, 12, 13, 14, 15 ಅಂತ ಇರ್ತದೆ. ಡೈರೆಕ್ಟ್ ನೀವು ಆನ್ಸರ್ ಮಾಡ್ತೀರಿ. ಹಂಗೆ ಮಾಡಬೇಡಿ ದಯವಿಟ್ಟು. ಮೊದಲ ಸೆಕ್ಷನ್ ಎಗಳು ಬರ್ಕೊಳ್ರಿ. ಎ ಒಳಗೆ ಪಾರ್ಟ್ ಒಳಗೆ ಏನೇನು ಕೊಟ್ಟಿದ್ದಾನೆ ಅವೆಲ್ಲ ಬರ್ಕೊಳ್ರಿ. ಆಮೇಲೆ ಅದಕ್ಕೆ ಯಾವ್ದು ಮ್ಯಾಚ್ ಆಗ್ತದೆ ಅದು ಮಾಡಿರಿ. ಹೌದಾ? ಸೊ ಇದು ಒಂದೇ ನೀವು ಕ್ವಶನ್ಸ್ ಬರ್ದಂಗೆ, ಉಳಿದಿದ್ದು ಯಾವುದೂ ಕ್ವಶನ್ಸ್ ಬರೆಯುವಂಥ ಅವಶ್ಯಕತೆ ಇಲ್ಲ ಎಕನಾಮಿಕ್ಸ್ ಒಳಗೆ. ಹೌದಾ? ಸೊ ಒಂದೊಂದು ಸಲ ನೀವು ಹಾಗೆ ಮಾಡಿದ್ರೆ ಏನು ಮಾಡ್ತಾನಂತಂದರೆ 5ರ ಬದಲಿ 3 ಕೊಡೋವಂಥ ಸಾಧ್ಯತೆ ಇರುತ್ತೆ. ಸೊ ನೆಗೆಟಿವ್ ಯಾಕೆ ನಾವು ಹೋಗೋಣ? ಹೌದಾ? ಸುಮ್ಮನೆ ಸೊ ಆದಷ್ಟು ಏನು ಮಾಡೋಣ, ಅದೊಂದು ಪ್ರಾಕ್ಟೀಸ್ ಮಾಡ್ಕೊಂಡು ಬಿಡೋಣ ವಿದ್ಯಾರ್ಥಿಗಳು. ಹೌದಾ? ಸೊ ರೋಮನ್ ಬೀಟ್ ಯಾವುದು ಈಗ ಮ್ಯಾಚ್ ದಿ ಫಾಲೋವಿಂಗ್ ಅದಂತ ತಿಳ್ಕೊರಿ. ಇಲ್ಲಿ ಎ ಸೆಕ್ಷನ್ ಹಾಕ್ತೀರಿ, ಇಲ್ಲಿ ಬಿ ಸೆಕ್ಷನ್ ಹಾಕ್ತೀರಿ. ಫಸ್ಟ್ ಏನು ರೀ, ಎದಾಗ ಯಾವ್ಯಾವ ಕ್ವಶನ್ಸ್ ಅವೆಲ್ಲ ಬರ್ಕೊಳ್ಳೋದ್ರಿ. ಅದಕ್ಕೆ ಅದು ಯಾವ್ದು ಮ್ಯಾಚ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ರೀ ಆ್ಯಡಮ್ ಸ್ಮಿತ್ ಅದ ಅಂತ ತಿಳ್ಕೊರಿ. ಹೌದಾ? ಸೊ ಆ್ಯಡಮ್ ಸ್ಮಿತ್ ಅಂತ ಎ ಸೆಕ್ಷನ್ ಒಳಗೆ ಕೊಟ್ಟಿರ್ತಾನೆ ರೀ. ಮುಂದೆ ಇಲ್ಲಿ ಏನಂತಂದರೆ ಒಂದು ಸೊ ಚಾಪ್ಟರ್ ನಂಬರ್ 5 ಹೇಳಬೇಕಾದ್ರೆ ನಿಮ್ಗೆ ಗೊತ್ತಿರುತ್ತೆ. ಅಲ್ಲಿ ಏನಂತಂದರೆ ಅವ್ರದ್ದು ಒಂದು ಥಿಯರಿ ಇದೆ. ಅದನ್ನು ಅವ್ರು ಏನು ಹೇಳ್ತಾರಂದರೆ, ಲೈಕ್ ಕ್ಲಾಸಿಕಲ್ ಥಾಟರ್ಸ್ ಇವರು ಏನು ಮಾಡ್ತಾರಂದ್ರೆ ಒಂದು ಇದ್ರ ಮ್ಯಾಗ ಮಾರ್ಕೆಟ್ ಸ್ಟ್ರಕ್ಚರ್ಸ್ ಬಗ್ಗೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈಗೆ ಅವ್ರು ಎದಕ್ಕೆ ಇದು ಮಾಡ್ತಾರಂದ್ರೆ ಕಾಣದ ಕೈಗೆ ಹೋಲಿಕೆ ಮಾಡ್ತಾರೆ. ಅಂದರೆ ಇನ್ವಿಸಿಬಲ್ ಹ್ಯಾಂಡ್ ಅಂತ ಹೇಳ್ತಾರೆ ಅವ್ರು. ಹೌದಾ? ಸೊ ಅದನ್ನೇ ಅಲ್ಲಿ ಕೊಡ್ತಾನೆ, ಎಲ್ಲೋ ಒಂದು ಕಡೆ ಸೆಕ್ಷನ್ ಬಿ ಒಳಗೆ ಕೊಟ್ಟಿರ್ತಾನೆ ವಿದ್ಯಾರ್ಥಿ. ಈ ಥರ ಸೊ ಇಂಥವೆಲ್ಲನೂ ಕೂಡ ಸ್ವಲ್ಪ ನೀವು ಏನು ಮಾಡ್ಕೋಬೇಕು, ನೋಡಿಕೊಂಡು ಕರೆಕ್ಟ್ ಅದಕ್ಕೆ ಮ್ಯಾಚ್ ಮಾಡಿದ್ರೆ ಸಾಕಾಗಿರ್ತದೆ. ಕ್ಯೂ ಡಿ ಇಸ್ ಈಕ್ವಲ್ ಟು ಕ್ಯೂ ಎಸ್ ಇದು ಎದ್ರದ್ದಿದೆ, ಮಾರ್ಕೆಟ್ ಇಕ್ವಿಲಿಬ್ರಿಯಮ್. ಕರೆಕ್ಟಾ? ಈ ಥರ ಸೊ ಇಂಥವೆಲ್ಲನೂ ನೋಡಿಕೊಂಡು ಸ್ವಲ್ಪ ನೀವು ಕರೆಕ್ಟಾಗಿ ರೆಡಿ ಆದರೆ ಸಾಕು. ಓಕೆ, ಧನ್ಯವಾದಗಳು. ಇದು 5 ಅಂಕದ ಪ್ರಶ್ನೆ ಇದೆ. ಸೊ ಇದು ನಿಮಗೆ ಅನಿಸ್ಬೋದು, ಸರ್ ಇದು ಇಂಪಾರ್ಟೆಂಟ್ ಇದೆನಾ ಅಂತ. ಸೊ ಇಲ್ಲ, ಆದರೂ ಕೂಡ ವಿದ್ಯಾರ್ಥಿಗಳೇ ಮೊನ್ನೆ ಸೆಕೆಂಡ್ ಎಕ್ಸಾಮ್ ಏನಾಯ್ತು ನೋಡಿ, ಅಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡಿದ್ದಾನೆ. ಅದೊಂದು ನಾವು ಮೂಲ ಪಾಠವಾಗಿ ನಾವು ತೊಗೋಬೇಕಾಗತ್ತೆ. ಸೊ ಅದಕ್ಕೆ ಏನೂ ಕೂಡ ಚೇಂಜಸ್ ಮಾಡ್ಬೋದು ಅವನು ಎಕ್ಸಾಮ್ ಒಳಗೆ. ಅದಕ್ಕೆ ನಾವು ಏನು ಆಗಬೇಕು ರೀ, ಮೆಂಟಲಿ ರೆಡಿ ಇರಬೇಕು. ಯಾವುದೇ ಪ್ರಶ್ನೆ ಕೇಳಿ ಅವನು, ಹೌದಾ, ನಮ್ಮ ಸಿಲೆಬಸ್ಸಿಗೆ ಸಂಬಂಧಪಟ್ಟಂತೆ ಯಾವುದೇ ಕ್ವಶನ್ಸ್ ಕೇಳಿ ಆ ಕ್ವಶನ್ಸನ್ನು ನಾನು ಕರೆಕ್ಟಾಗಿ ಮಾಡ್ತೀನಿ ಅನ್ನೋಂಥ ಒಂದು ಭರವಸೆ ನಮಗೆ ಬರಬೇಕು. ಹೌದಾ? ಹೌದು. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ, ಇದಕ್ಕೆ ಮತ್ತೆ ಮೊದಲೂ ಒಂದು ವಿಡಿಯೋ ಇದೆ, ನೀವು ನೋಡ್ಬೋದು, 2 ಸಲ ಮಾಡಿದಾರಲ್ಲ ಅಂತ. ಬಟ್ ಈ ಸಲ ಏನು ಮಾಡಿದ್ದೀನಿ, ಇದರೊಳಗೆ 20 ಇಟ್ಟುಕೊಂಡು ಮಾಡಿ ತೋರಿಸಿದ್ದೀನಿ. ನನ್ನ ಕಾಲೇಜ್ ವಿದ್ಯಾರ್ಥಿಗಳಿಗೆ ಸೊ ಒಂದಿಷ್ಟು ವಿದ್ಯಾರ್ಥಿಗಳಿಗೆ 30 ಟಿಕ್ ಕೊಟ್ಟಿದ್ದೀನಿ, ಒಂದಿಷ್ಟು ವಿದ್ಯಾರ್ಥಿಗಳಿಗೆ 20 ಅಂತ ಇಟ್ಟಿದ್ದೀನಿ. ಸೊ ಎಕ್ಸಾಮ್ ಏನು ಮಾಡ್ತೀವಲ್ಲ ರೀ, ಮಂತ್ಲಿ ಎಕ್ಸಾಮ್ ಆಗಿರಲಿ, ವೀಕ್ಲಿ ಟೆಸ್ಟ್ ಆಗಿರಲಿ, ಅಲ್ಲೆಲ್ಲನೂ ಕೂಡ ಕನ್ಫ್ಯೂಸ್ ಮಾಡಿರ್ತೀನಿ ಬೇಕಂತಾನೆ ನಾನು. ಯಾಕಂದರೆ ಅವರು ಸೊ ಪ್ರಶ್ನೆಗಳು ಕೇಳಿ ಅಂತ, ಹೌದಾ, ಅವರಿಗೆ ಅರ್ಥ ಆಗಬೇಕು ಅಂತ. ಸೊ ಅದಕ್ಕೋಸ್ಕರ ಸೊ ಆ ಒಂದು ಕಾರಣ ಇಲ್ಲಿ ಮಾಡ್ಬೋದು ನಾನು. ಯಾಕಂತಂದರೆ ಇಲ್ಲಿ ಏನೇ ಕನ್ಫ್ಯೂಸ್ ಆದರೂ ನಾನು ಅದಕ್ಕೆ ಕ್ಲಿಯರ್ ಮಾಡೋಕ್ಕೆ ನಾನು ಇದ್ದಿದ್ದೀನಿ. ಬಟ್ ಎನ್ವಲ್ ಎಕ್ಸಾಮ್ನಲ್ಲಿ ಯಾರೂ ಹೆಲ್ಪ್ ಮಾಡೋಂಗಿರಲ್ಲ. ಅದಕ್ಕೋಸ್ಕರ ಅಲ್ಲಿ ತನಕ ಇವರು ಚೆನ್ನಾಗಿ ರೆಡಿ ಆಗಬೇಕು ಅಂತ. ಅದೇ ಥರ ನೀವು ಕೂಡ ವಿದ್ಯಾರ್ಥಿಗಳೇ, ಯಾರೆಲ್ಲ ನೀವು ನನ್ನ ವಿಡಿಯೋಸನ್ನು ನೋಡ್ತಾ ಇದ್ದೀರಿ, ಆಲಿಸ್ತಾ ಇದ್ದೀರಿ, ಏನೇ ನಿಮ್ಗೆ ಗೊಂದಲ ಇದ್ದರೆ ಸೊ ದಯವಿಟ್ಟು ನೀವು ಏನು ಮಾಡಿರಿ, ನನಗೆ ನನ್ನ ನಂಬರ್ ಇದೆ ಕೆಳಗಡೆ, ಕಾಂಟ್ಯಾಕ್ಟ್ ಮಾಡ್ಬೋದು. ಈ ನಂಬರ್ಸನ್ನು ನೀವು ಬೇಕಾದರೆ ಸ್ಕ್ರೀನ್ಶಾಟ್ ಹಾಕ್ಕೊಳ್ರಿ. ರವಿ ಎಸ್ ಪೂಜಾರಿ ಅಂತ, ಅರ್ಥಶಾಸ್ತ್ರ ಉಪನ್ಯಾಸಕ. ಸೊ ನಾನು ಗುಲ್ಬರ್ಗದಲ್ಲಿ ವರ್ಕ್ ಮಾಡ್ತಾ ಇರೋದು. ಓಕೆ, ಸೊ ಇಲ್ಲಿ ನನ್ನ ನಂಬರ್ ಇದೆ, ದಯವಿಟ್ಟು ನೀವು ಅದನ್ನು ಏನು ಮಾಡ್ಕೋಬೋದು, ಫಿಲ್ಡ್ ಮಾಡ್ಕೋಬೋದು. ಹೌದಾ? ಈ ನಂಬರ್ಗೆ ನೀವು ಮೆಸೇಜ್ ಹಾಕಿ ಅಲ್ಲಿ ನೀವು ಡೌಟನ್ನು ಕ್ಲಿಯರ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ನೀವು ಇಲ್ಲಿ ಯೂಟ್ಯೂಬ್ ಚಾನಲಲ್ಲೇ ನೀವು ನೋಡ್ತಾ ಇದ್ದರೆ ಯೂಟ್ಯೂಬ್ ಚಾನಲಲ್ಲಿ ಕೂಡ ನೀವೇನಾದರೂ ಕಮೆಂಟ್ಸ್ ಮಾಡಿ, ಅದನ್ನು ನೋಡಿಕೊಂಡು ನಾನು ನೆಕ್ಸ್ಟ್ ದಿನದಲ್ಲಿ ವೀಡಿಯೋಸ್ಗಳನ್ನು ಖಂಡಿತವಾಗ್ಲೂ ಕೊಡ್ತೀನಿ. ನನ್ನ ಕಡೆಯಿಂದ ಎಷ್ಟು ನಿಮ್ಗೆ ಮ್ಯಾಕ್ಸಿಮಮ್ ಹೆಲ್ಪ್ ಮಾಡಬೇಕು ಅಷ್ಟು ಮಾಡ್ತೀನಿ ವಿದ್ಯಾರ್ಥಿಗಳು. ಯಾಕಂದರೆ ನಿಮ್ಮ ಕಡೆಯಿಂದ ನನಗೆ ತುಂಬ ರೆಸ್ಪಾನ್ಸ್ ಎಲ್ಲ ಸಿಗ್ತಾಯಿದೆ, ಚೆನ್ನಾಗಿ ವಾಚ್ ಮಾಡ್ತಾಯಿದ್ದೀರಿ. ಹೌದಾ? ಸೊ ತುಂಬ ಜನ ಹೆಲ್ಪ್ ಆಗ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಸೊ ಅದಕ್ಕೆ ನಿಮಗೋಸ್ಕರ ನಾನು ರೆಡಿ ಇದ್ದೀನಿ. ಹೌದಾ? ಸೊ ನನಗೋಸ್ಕರ ನೀವು ಮಾಡಬೇಕಾಗಿರೋದಿಷ್ಟೇ, ದಯವಿಟ್ಟು ಶೇರ್ ಮಾಡಬೇಕು ಮತ್ತು ವಿಡಿಯೋನ ಫುಲ್ಲಾಗಿ ಆಲಿಸ್ಬೇಕು ಅಷ್ಟೇ. ನನ್ನ ಕಡೆಯಿಂದ ಇಷ್ಟೇ.